ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಹೈಕೋರ್ಟ್ ಆದೇಶದ ಅಂಶಗಳನ್ನು ಮಾಧ್ಯಮದ ಮೂಲಕ ತಿಳಿದುಕೊಂಡಿದ್ದೇನೆ. ಆದೇಶ ಪ್ರತಿ ಪಡೆದು ಓದಿದ ಬಳಿಕ ವಿಸ್ತೃತವಾಗಿ ಪ್ರತಿಕ್ರಿಯೆ ನೀಡುತ್ತೇನೆ ಎಂದಿದ್ದ ಸಿಎಂ ದಿಢೀರ್ ಪತ್ರಿಕಾಗೋಷ್ಠಿ ನಡೆಸಿ ಚರ್ಚಿಸಿದ್ದಾರೆ. ನ್ಯಾಯಾಲಯವು ಸೆಕ್ಷನ್ 218 ಅಡಿ ರಾಜ್ಯಪಾಲರು ನೀಡಿದ ಅಭಿಯೋಜನೆಯನ್ನ ನ್ಯಾಯಾಲಯ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ರಾಜ್ಯಪಾಲರ ಆದೇಶದಲ್ಲಿ ಸೆಕ್ಷನ್ 17A ಮಾತ್ರ ನ್ಯಾಯಮೂರ್ತಿಗಳು ಸೀಮಿತಗೊಳಿಸಿದ್ದಾರೆ. ನಾನು ಯಾವುದೇ ತನಿಖೆಗೆ ಹಿಂಜರಿಯುವುದಿಲ್ಲ. ಕಾನೂನಿನ ಅಡಿ ಅಂತಹ ತನಿಖೆಗೆ ಅವಕಾಶ ಇದೆಯೋ ಇಲ್ಲವೋ ಎಂಬ ಬಗ್ಗೆ ತಜ್ಞರ ಜೊತೆ ಸಮಾಲೋಚಿಸುತ್ತೇನೆ. ಕಾನೂನು ತಜ್ಞರ ಜೊತೆ ಚರ್ಚಿಸಿ ಹೋರಾಟದ ರೂಪುರೇಷೆ ನಿರ್ಧರಿಸುತ್ತೇನೆ. ದೂರುದಾರ ತನ್ನ ದೂರಿನಲ್ಲಿ ಸೆಕ್ಷನ್ 218 BNSS 17A ಮತ್ತು 19 PC ಕಾಯ್ದೆ ಪ್ರಕಾರ ತನಿಖೆ ಹಾಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದರು. ಆದರೆ ರಾಜ್ಯಪಾಲರು ಪ್ರಾಥಮಿಕ ಹಂತದಲ್ಲಿ 19 PC ಕಾಯ್ದೆ ಪ್ರಕಾರ ಕೇಳಿದ್ದ ಅಭಿಯೋಜನಾ ಅನುಮತಿ ನಿರಾಕರಿಸಿದರು. ಈ ದಿನ ಘನ ನ್ಯಾಯಾಲಯ ರಾಜ್ಯಪಾಲರು 18 BNSS ಪ್ರಕಾರ ನೀಡಿರುವ ಅಭಿಯೋಜನಾ ಅನುಮತಿಯನ್ನು ಸ್ಪಷ್ಟವಾಗಿ ತಳ್ಳಿಹಾಕಿದೆ. ಮುಂದಿನ ದಿನಗಳಲ್ಲಿ ಸತ್ಯ ಹೊರಬಂದು 17A ಅಡಿ ನೀಡಿರುವ ತನಿಖೆ ರದ್ದಾಗಲಿದೆ ಎಂಬ ದೃಢ ವಿಶ್ವಾಸ ನನಗಿದೆ. ಈ ರಾಜಕೀಯ ಹೋರಾಟದಲ್ಲಿ ರಾಜ್ಯದ ಜನ ನನ್ನ ಹಿಂದೆ ಇದ್ದಾರೆ. ಅವರ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ಕಾನೂನು ಮತ್ತು ಸಂವಿಧಾನದಲ್ಲಿ ನನಗೆ ನಂಬಿಕೆ ಇದೆ. ಈ ಹೋರಾಟದಲ್ಲಿ ಅಂತಿಮವಾಗಿ ಸತ್ಯಕ್ಕೆ ಜಯ ಸಿಗಲಿದೆ. ಇದು ನರೇಂದ್ರ ಮೋದಿ ಅವರ ನೇತೃತ್ವ ಬಿಜೆಪಿ ಸರ್ಕಾರದ ಸೇಡಿನ ರಾಜಕೀಯದ ವಿರುದ್ಧ ಹೋರಾಟ. ಬಿಜೆಪಿ ಜೆಡಿಎಸ್ನ ಈ ಸೇಡಿನ ರಾಜಕೀಯದ ವಿರುದ್ಧ ನಮ್ಮ ನ್ಯಾಯಾಂಗದ ಹೋರಾಟ ಮುಂದುವರಿಯಲಿದೆ. ನ್ಯಾಯದ ಮೇಲೆ ನನಗೆ ನಂಬಿಕೆ ಇದೆ. ನಮ್ಮ ಪಕ್ಷದ ಎಲ್ಲ ಶಾಸಕರು, ನಾಯಕರು ಮತ್ತು ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿ ಭದ್ರವಾಗಿ ನಿಂತಿದೆ. ಕಾನೂನಿನ ಹೋರಾಟ ಮುಂದುವರಿಸುವಂತೆ ಉತ್ತೇಜನ ನೀಡಿದ್ದಾರೆ. ನಾನು ಬಡವರ ಪರವಾಗಿದ್ದೇನೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದೇನೆ ಎಂದರು. ಬಿಜೆಪಿ ಜೆಡಿಎಸ್ ನಾಯಕರು ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರ ನಡೆಸಿದ್ದಾರೆ. ರಾಜಭವನದ ದುರ್ಬಳಕೆ ಮೂಲಕ ವಿರೋಧ ಪಕ್ಷಗಳ ಸರ್ಕಾರವನ್ನು ಹಣಿಯುವ ಸಂಚನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ ನಡೆಸುತ್ತಿದೆ. ನನ್ನ ಪ್ರಕರಣದಲ್ಲಿಯೂ ಬಿಜೆಪಿ ಮತ್ತು ಜೆಡಿಎಸ್ ಇದೇ ರೀತಿ ಮಾನಭಂಗ ಅನುಭವಿಸುವುದು ಖಂಡಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಡಾ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪು ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ಸಿಎಂ ಸ್ಥಾನದಿಂದ ಕೆಳಗಿಳಿಯಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ಕ್ರಮವನ್ನು ಎತ್ತಿ ಹಿಡಿದಿದೆ. ಆದ್ದರಿಂದ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಭ್ರಷ್ಟಾಚಾರದ ಕಳಂಕ ಹೊತ್ತ ಸಿಎಂ ರಾಜೀನಾಮೆ ಕೊಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಅನುಮತಿ ನೀಡಿದ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಲ್ಲಿಸಿದ್ದ ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುರ್ತು ಮಾಧ್ಯಮಗೋಷ್ಠಿ ನಡೆಸಿದರು. ವಾಲ್ಮೀಕಿ ನಿಗಮದ ಹಗರಣ ಆದಾಗ ಭ್ರಷ್ಟಾಚಾರ ಆಗಿಲ್ಲ ಅಂದಿದ್ರು, ಬಳಿಕ ಸದನದಲ್ಲಿ ಸಿಎಂ ಅವರೇ ಹಗರಣ ಆಗಿರೋದಾಗಿ ಒಪ್ಪಿಕೊಂಡರು. ಮೂಡಾ ವಿಚಾರದಲ್ಲಿ ಕೂಡ ನಮ್ಮ ಕುಟುಂಬದ ಪಾತ್ರ ಇಲ್ಲ ಅಂದಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ರಾಜ್ಯಪಾಲರ ಮೇಲೆಯೇ ಆರೋಪ ಮಾಡಿದ್ರು. ಈಗ ಕೋರ್ಟ್ ತೀರ್ಪು ಬಂದಿದೆ. ಈ ಹಿಂದೆ ಯಡಿಯೂರಪ್ಪ ಅವರು ರಾಜೀನಾಮೆ ನೀಡಿದಂತೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ವಿಜಯೇಂದ್ರ ಒತ್ತಾಯಿಸಿದರು. ರಾಜ್ಯಪಾಲರು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿದ್ದ ಅನುಮತಿ ಕಾನೂನುಬದ್ಧವಾಗಿದೆ ಎಂದು ಇಂದು ಹೈಕೋರ್ಟ್ ತೀರ್ಪು ನೀಡಿದೆ. ಇದು ಸತ್ಯಕ್ಕೆ ಸಂದ ಜಯವಾಗಿದೆ. ಅನಗತ್ಯವಾಗಿ ರಾಜ್ಯಪಾಲರನ್ನ ನಿಂದಿಸುವುದು ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಹಾಗಾಗಿ ಸಹಜವಾಗಿಯೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪಗಳು ಕೇಳಿಬಂದಂತಹ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಿ ಅವರ ಮುಂದೆ ಇದ್ದಂತ ಮಾಹಿತಿಗಳನ್ನು ಕಲೆ ಹಾಕಿ ಎಲ್ಲವನ್ನೂ ಕೂಡ ಆಧಾರವಾಗಿ ಇಟ್ಟುಕೊಂಡು ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ
ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ನೀಡಿದ್ರು. ಏನ್ ಬೊಬ್ಬೆ ಹೊಡೆದ್ರು ಕಾಂಗ್ರೆಸ್ನವರು. ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ಸಿನ ಸಚಿವರು, ಕಾಂಗ್ರೆಸ್ಸಿನ ನಾಯಕರುಗಳು, ರಾಜ್ಯಪಾಲರ ಇವತ್ತು ಕೇಂದ್ರದ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ರಾಜಭವನವನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಗೌರವಾನ್ವಿತ ರಾಜ್ಯಪಾಲರ ಮೇಲೂ ಕೂಡ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತು. ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿದ್ರು. ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಇದನ್ನ ಚಾಲೆಂಜ್ ಮಾಡಿದ್ರು. ಸುದೀರ್ಘವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಪರ ವಿರೋಧ ಎಲ್ಲವೂ ಕೂಡ ವಾದ ಆದ ನಂತರದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ಇವತ್ತು ತೀರ್ಪನ್ನು ನೀಡಿದೆ. ಆ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಅರ್ಜಿಯನ್ನ ವಜಾ ಮಾಡ್ತಾ ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯಪಾಲರು ಕೊಟ್ಟಿರತಕ್ಕಂಥ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಅದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ, ಕ್ರಮಬದ್ಧವಾಗಿದೆ ಅನ್ನುವ ಅಂಶವನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಮುಡಾ ಹಗರಣದ ಸಂಬಂಧ ಇಂದು ರಾಜ್ಯಪಾಲರ ಕ್ರಮ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ಸಿಎಂ ಮತ್ತು ಅವರ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದಿದ್ದಾರೆ. ನಾನಿನ್ನು ಕೋರ್ಟ್ ಆದೇಶ ಪ್ರತಿ ನೋಡಿಲ್ಲ. ಆದೇಶದ ಪ್ರತಿ ನೋಡಿ ನಾನು ಪ್ರತಿಕ್ರಿಯೆ ನೀಡುತ್ತೇನೆ. ಸಿಎಂ ಹಾಗೂ ಅವರ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಇದರಿಂದ ಹೊರಗೆ ಬರಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಮೊದಲು ಹೈಕೋರ್ಟ್ ತೀರ್ಪು ಏನಿದೆ ಎಂದು ತಿಳಿದುಕೊಳ್ಳಬೇಕು. ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಮೇಲೆ ದೊಡ್ಡ ಷಡ್ಯಂತರ ಮಾಡಿದ್ದಾರೆ. ಯಾವುದೇ ತನಿಖೆ ಮಾಡಿದ್ರೂ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಆಗಿ ಹೊರಬರ್ತಾರೆ. ಅವರು ಮಾಡಿರುವ ಕಾರ್ಯಕ್ರಮ ಕೊಡುಗೆ ಬಿಜೆಪಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಹೇಳಿದ್ದಾರೆ. ಅಂದಹಾಗೆ ರಾಜ್ಯಪಾಲರು ನೀಡಿರುವ ಆದೇಶ ಸರಿಯಾಗಿದೆ. ಯಾವುದೇ ಖಾಸಗಿ ವ್ಯಕ್ತಿ ಸಿಎಂ ವಿರುದ್ಧ ತನಿಖೆ ಕೋರಲು ಅವಕಾಶವಿದೆ ಎನ್ನುವ ಮೂಲಕ ಹೈಕೋರ್ಟ್ ದೂರುದಾರ ಮನವಿಯನ್ನ ಎತ್ತಿ ಹಿಡಿದಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಹೊಸ ರಾಜಕೀಯ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗುವ ಸಾಧ್ಯತೆಗಳಿವೆ. I am telling you again, there is no setback to the Chief Minister. It is a big conspiracy on all our leaders, including me, which we have faced earlier. Didn't I come clean? No case, my case on went out. So we'll fight it out. So what's We respect the legality of this country. Injustice will not be flown from the seat of justice, I have said. We will get justice. So what would We'll be fight the it. next legal action, sir? So what's the next legal action, sir? Thank you, sir. Thank you. ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಜಿಎಸ್ ರವಿ ಕಾರ್ಯಕ್ರಮ ಉದ್ಘಾಟಿಸಿದರು. ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮವನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಎಚ್ ಸೋಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಜಿಎಸ್ ರವಿ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಸಭಾಂಗಣವನ್ನ ಲೋಕಾರ್ಪಣೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಇ ನರಸಿಂಹಯ್ಯ, ನಿರ್ದೇಶಕರಾದ ಮಹಲಿಂಗಪ್ಪ, ದೇವರಾಜು, ಶಿವಾನಂದ, ಓಬಳನಾಯಕ, ಪಿಎನ್ ಗುಂಡಯ್ಯ ಸೇರಿದಂತೆ ನೂರಾರು ರೈತರು ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡಿದ್ದರು.
ಇದ್ದ ಇಲ್ಲ ಅಂತ ನಾವು ಹೋಗಿ ಸಹಕಾರಿ ಸಂಘ ಅತ್ಯಂತ ಸುವ್ಯವಸ್ಥೆಯಾಗಿ ಬಹುಶಃ ದಿವಂಗತ ರಾಮಕೃಷ್ಣಪ್ಪನವರು ಏನು ಒಂದು ದಾರಿಯನ್ನು ಹಾಕ್ಕೊಟ್ಟಿದ್ರು, ಅವರ ಮಾರ್ಗದರ್ಶನದಲ್ಲಿ ಸಂಘ ನಡ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ. ಈ ಸಂಘದಿಂದ ನಾನು ಅತ್ಯಂತ ಹತ್ತಿರದಿಂದ ನೋಡ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಾಗ್ಯೂ ಸಮೇತ ಸಂಘ ತನ್ನದೇ ಆದಂಥ ಛಾಪನ್ನು ಮೂಡಿಸ್ಕೊಂಡು ಅತ್ಯಂತ ಸುಸಜ್ಜಿತವಾಗಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ. ಇವತ್ತು ಈ ಸಂಘದಲ್ಲಿ ಸುಮಾರು 6,86,00,000 ರೂಪಾಯಿಗಳ KCC ಸಾಲವನ್ನು ನೀಡಿದ್ದು, ಬಹುಶಃ ಇದು ತಾಲ್ಲೂಕಿನಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡಿದಂಥ ಸಂಘ ಒಂದು. ಮತ್ತು ಹುಣಸೆಹಳ್ಳಿಯನ್ನು ಬಿಟ್ಟರೆ ಎರಡನೇದು ಕಾಮಗೊಂಡನಹಳ್ಳಿ ಸಂಘ ದಾಖಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂಘ ಅಂತ ನಾನಾದರೂ ಸಮೇತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಅತ್ಯಂತ ಹೆಮ್ಮೆಯಿಂದ ಇಷ್ಟಪಡ್ತು. ಇವತ್ತು ಸುಮಾರು 10 ಲಕ್ಷ ರೂಪಾಯಿಗಳ ಬಳಕೆ ಸಾಲವನ್ನು ನೀಡಿದ್ದು, ಇವತ್ತು ಸುಮಾರು 3.5 ಲಕ್ಷ ರೂಪಾಯಿಗಳ ವಾಹನ ಸಾಲವನ್ನು ನೀಡಿದ್ದು, ಇವತ್ತು ಸುಮಾರು 2.5 ಲಕ್ಷ ರೂಪಾಯಿಗಳ ಚಿನ್ನಾಭರಣವನ್ನ ಸಾಲವನ್ನು ನೀಡಿದ್ದು, ಯಾವುದೇ ಸಾಲಗಳು ಸುಸ್ತಿ ಆಗದ ರೀತಿಯಲ್ಲಿ ಆ ಸಾಲಗಳನ್ನೆಲ್ಲನ ವಸೂಲಿ ಮಾಡೋದ್ರಲ್ಲಿ ಆಡಳಿತ ಮಂಡಳಿಯವರು ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಕೊಂಡು ಬಂದು, ಇವತ್ತು ಆಡಳಿತ ಮಂಡಳಿಯವರು ಸಮೇತ ಅತ್ಯಂತ ಚುರುಕಾಗಿ ಕಾರ್ಯನಿರ್ವಹಣೆ ಮಾಡಿರೋದ್ರಿಂದ ಇಲ್ಲಿಂದ ಸಿಬ್ಬಂದಿ ವರ್ಗದವರು ಸಮೇತ ಅದೇ ರೀತಿ ಸಂಘದ ಶ್ರೇಯೋಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ನಾನು ಸಮೇತ ನಿರ್ದೇಶಕನಾದಂಥ ಸಂದರ್ಭದಲ್ಲಿ ಈ ಸಂಘದ ಶ್ರೇಯೋಭಿವೃದ್ಧಿಗೆ ಅನೇಕ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದು, ಸುಮಾರು ನಮ್ಮ ಗುಂಡಣ್ಣವ್ರು ಹೇಳ್ತಿದ್ರು 1 ಕೋಟಿ ಸಾಲನೇ ಮನ್ನಾ ಆಗ್ತಾ ಇರಲಿಲ್ಲ, ಅವತ್ತು ಸಾಲ ಕೊಡಿಸ್ತೇ ಹೋಗಿದ್ರಿ ಅಂತ ಹೇಳಿ. ಅವತ್ತು ಸಮೇತ ಇದು ನನ್ನದೇ ಆದಂಥ ಸಂಘ, ಈ ಸಂಘಕ್ಕೆ ನನ್ನ ಯಾವತ್ತೂ ಸಮೇತ ತೊಡಗಿಸ್ಕೊಂಡಿರಬೇಕು ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ಸಂಘದ ಶ್ರೇಯೋಭಿವೃದ್ಧಿಗೆ ನಾನು ಸಮೇತ ಕಾರಣೀಭೂತನಾಗಿದ್ದು. 4,484 ಇತರೆ ನಿಧಿಗಳು 50,86,166 ರೂಪಾಯಿ 86 ಪಡೆದ ಸಾಲಗಳು 5,99,35,000 ಠೇವಣಿಗಳು 36,25,243 ಸಿಬ್ಬಂದಿ ಠೇವಣಿಗಳು 18,54,844 ಸಾಲ ಮತ್ತು ಸಹಾಯಧನ 28,59,696 ಇತರೆ ಜವಾಬ್ದಾರಿಗಳು 97,844 ರೂಪಾಯಿ 61 ಅವಕಾಶಗಳು 27,48,286 ರೂಪಾಯಿ. ವಿವರಗಳು: ನಗದು ಶುಲ್ಕ 12,341 ರೂಪಾಯಿ. ಬ್ಯಾಂಕ್ ಲೆಕ್ಕಗಳು 21,94,215 ರೂಪಾಯಿ 42 ಹೂಡಿಕೆಗಳು 1,90,93,084 ರೂಪಾಯಿ 20 ಸದಸ್ಯರಿಂದ ಬರಬೇಕಾದ ಸಾಲಗಳು 6,16,48,219 ರೂಪಾಯಿ. ಚರ ಮತ್ತು ಸ್ಥಿರಾಸ್ತಿಗಳು 34,11,659 ರೂಪಾಯಿ 21 ಇತರೆ ಬರಬೇಕಾದವುಗಳು 1,62,759 ರೂಪಾಯಿ. 4,45,117 ರೂಪಾಯಿ 33 ಒಟ್ಟು ಜುಮ್ಲಾ 8,65,22,268 ರೂಪಾಯಿ 83 ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ 1 ಲಕ್ಷ ಜನರನ್ನ ಸದಸ್ಯರನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಸಾಲೆ ಜಯರಾಮ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಎಸ್ಎಲ್ಎನ್ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದಾದ್ಯಂತ ಈಗಾಗಲೇ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಭಾರತದಲ್ಲಿ ಪ್ರಸ್ತುತ 10 ಕೋಟಿ ಜನರು ಬಿಜೆಪಿಯ ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ಸದಸ್ಯತ್ವ ಅಭಿಯಾನದಲ್ಲಿ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನರನ್ನ ಸದಸ್ಯರನ್ನು ಪಡೆದ ಹೆಗ್ಗಳಿಕೆ ಬಿಜೆಪಿ ಪಕ್ಷಕ್ಕೆ ಸಲ್ಲುತ್ತದೆ. ಸಿಎಸ್ಪುರ ಹೋಬಳಿಯಲ್ಲಿ 20,000 ಜನರನ್ನ ಸದಸ್ಯತ್ವ ಪಡೆಯುವ ಗುರಿ ಹೊಂದಲಾಗಿದೆ ಎಂದರು. ಇದೇ ವೇಳೆ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿದ 100 ಜನರು ಸದಸ್ಯತ್ವ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ತುರುವೇಕೆರೆ ತಾಲೂಕು ಬಿಜೆಪಿ ಅಧ್ಯಕ್ಷ ಮೃತ್ಯುಂಜಯ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಹೇಶ್, ತಾಲೂಕು ಕಾರ್ಯದರ್ಶಿ ಪ್ರಕಾಶ್, ಸಿಎಸ್ಪುರ ಹೋಬಳಿ ಘಟಕ ಅಧ್ಯಕ್ಷ ಭಾನುಪ್ರಕಾಶ್, ದಂಡಿನ ಶಿವಾರ ಹೋಬಳಿಯ ಘಟಕ ಅಧ್ಯಕ್ಷ ಸಿದ್ಲಿಂಗಯ್ಯ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಮೊಬೈಲಲ್ಲಿ ತಾವು 88002024 ಅಂದ್ರೆ 8800002024 ಎಲ್ಲ ರೆಡಿ ಇದೆ. ಮಿಸ್ ಕಾಲ್ ಕೊಡಿ. ಮಿಸ್ ಕಾಲ್ ಕೊಟ್ಟ ತಕ್ಷಣ ನಮ್ಮ SMS ಸುಮಾರು ತುರುವೇಕೆರೆ ತಾಲೂಕಿಂದ
ಏನು ಭಾರತೀಯ ಜನತಾ ಪಾರ್ಟಿ ಸದಸ್ಯತಾ ನೋಂದಣಿನ ಪ್ರಾರಂಭ ಮಾಡಿದ್ದೀವಿ, ಈಗಾಗಲೇ ಸುಮಾರು ಮಾಡಿದ್ದೀವಿ. ಇವತ್ತು CS ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಇವತ್ತು ಜಾಸ್ತಿ ಜನ ಇರ್ತಕ್ಕಂಥ ಕಾರ್ಯಕರ್ತರು ಎಲ್ಲ ಕರೆದುಬಿಟ್ಟು ಇವತ್ತು ಅವ್ರಿಗೆ ಈ ಥರ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ಕಾರ್ಯಕರ್ತರು ಬಂದು ಇವತ್ತು ಅದೊಂದು ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ. ನಮ್ಮ CS ಪ್ರೋಗ್ರಾಮ್ ಸುಮಾರು 15,000 ಜನಸಂಖ್ಯೆ 15,000 ಇಲ್ಲ 20,000 ನೋಂದಣಿ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀವಿ. ಆ ಗುರಿ ಮುಟ್ತಿದ್ದೀವಿ. ಅಧಿಕಾರ ಇಲ್ಲ ಅಂದ್ರೆ ಕಲ್ಲ ಅಂತ ಸದಸ್ಯರು ಬೇಸರ ವ್ಯಕ್ತಪಡಿಸ್ತಾರೆ. ಎಲ್ಲ ಕಡೆ ಅಧಿಕಾರ ಇದ್ದಾಗ ಮಾತ್ರ ಬರ್ತಾರೆ, ಎಲೆಕ್ಷನ್ ಇದ್ದಾಗ ಮಾತ್ರ ಇಂಥವೆಲ್ಲ ನಡೀತವೆ. ಎಲೆಕ್ಷನ್ ಯಾವುದು ಇಲ್ವಲ್ಲ ಸರ್. ನೀವು ಹೇಳೋದು ZPTP ಬರ್ತಿದೆ ರೆಡಿಯಾಗಿ ಅಂತ. ಬರ್ತಾರೆ, ರೆಡಿ ಆಗ್ತಾರೆ. ಇನ್ನು ZPTP ಬರ್ತಾರೋ ಗೊತ್ತಿಲ್ಲ. ಒಟ್ಟು ನಾವು ನಮ್ಮ ಏನಿದೆ ಪಕ್ಷ ಕಾರ್ಯಕ್ರಮ ಮಾಡಲೇಬೇಕಲ್ಲ. ಪಕ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದ್ರೆ ಒತ್ತಡದಲ್ಲಿ ಮಾಡ್ತಿದ್ರ ನೀವು? ಯಾರು ಪ್ರೀತಿಯಿಂದ ಏನಿಲ್ಲ, ಒತ್ತಡ ನಮ್ಮದೇ ಪಕ್ಷದ ಕಾರ್ಯ. ಫಸ್ಟ್ ದೇಶ, ಆಮೇಲೆ ಬೇರೆ. ನಿಮ್ಮ ರಾಜ್ಯಾಧ್ಯಕ್ಷ ಹೇಳ್ತಾರೆ ಯಾರೋ ನಮ್ಮ ಸಂಘಟನೆ ವೀಕ್ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ. ಸರ್ ನಮ್ಮಲ್ಲಿ ವೀಕ್ ಆಗ್ತಾ ಇಲ್ಲ ಸಂಘಟನೆ. ನಮ್ಮಲ್ಲಿ ಚೆನ್ನಾಗಿದೆ. ನಮ್ಮ ತಾಲೂಕಲ್ಲಿ, ನಮ್ಮ ತುಮಕೂರು ಜಿಲ್ಲೆ ಚೆನ್ನಾಗಿದೆ. ಇಲ್ಲಾಂದ್ರೆ ನಾವು ಇಲ್ಲಿ 2 ಲಕ್ಷ ಮತದಾರ 2 ಲಕ್ಷ ವೋಟ್ ಕೊಡಿಸಿ ನಮ್ಮ ಸೋಮಣ್ಣ ಗೆಲ್ಲಿಸ್ಬೋದಾಯ್ತು. ಹೆಂಗೆ ಗೆಲ್ಸಿದ್ದೀವಿ? ಅದಿಲ್ಲದೆ ಕಾರ್ಯಕರ್ತರು ಇಷ್ಟೆಲ್ಲ ಸೇರ್ಕೊಂಡ್ರೆ ಸೋಮಣ್ಣ ಗೆದ್ದವರ. ಇವತ್ತು ಈ ರಾಜ್ಯದ ಜಿಲ್ಲೆಯಲ್ಲಿ 45,000 ಲೀಡ್ ಕೊಟ್ಟು ನಮ್ಗೆ ಗೆದ್ದಿದ್ದೀವಿ. ಅದರಲ್ಲಿ ಸ್ಪೆಷಲ್ ತಿರುವೇಕೆರೆ ಇಡೀ ಜಿಲ್ಲೆಯಲ್ಲಿ CS ಹೋಬಳಿನ ಹೈಯೆಸ್ಟ್ ಜಾಸ್ತಿ ಮತ ಕೊಟ್ಟಿರ್ತಕ್ಕಂಥ ಹೋಬಳಿ. ಇಡೀ ಜಿಲ್ಲೆಯಲ್ಲಿ ಸೋಮಣ್ಣರಿಗೆ ಹೈಯೆಸ್ಟ್ ಮತ ಕೊಟ್ಟರು, ಜಾಸ್ತಿ ಲೀಡ್ ಕೊಟ್ಟಿರ್ತಕ್ಕಂಥ ಹೋಬಳಿಯಿಂದ CS ಹೋಬಳಿ ಇಡೀ ಜಿಲ್ಲೆಯಲ್ಲಿ ಇದರಲ್ಲ. ನೋಡಿದ್ರೆ ಕಾರ್ಯಕರ್ತರು ಇತ್ತೀಚೆಗೆ ಸ್ಥಳೀಯ ಮುಖಂಡರಿಲ್ವಲ್ಲ, ಈಗ ಯಾರು ಮುಖಂಡರಿಗೆ ತೆಗೆದುಸಕ್ಕೆ ಮಾಡ್ತಾರೆ. ಬರ್ತೀವಿ, ಅಲ್ಲೇ ಭೇಟಿ ಮಾಡ್ತೀವಿ. ಏನಾದರೂ ಒಂದು ಸಾವು ನೋವು ಆದಾಗ ಯಾವ್ದಾರು ಶುಭ ಕಾರ್ಯಗಳಿಗೆ ಹೋಗ್ತಾ ಇರ್ತೀವಿ. ಇನ್ನು ಬೇರೆ ಏನಿರ್ತದೆ ಹೇಳಿ? ಯಾವ ಮಾನ್ಯತೆ ಇರ್ತದೆ? ನಮ್ಮ ಜೊತೆ ಇದ್ದೇ ಇದ್ದಾರೆ. ಅಲ್ಲ, ಈಗ ಒಂದು ವ್ಯಕ್ತಿಗೆ ಹಾಗೂ ಯಾವುದೇ ಒಂದು ವಂಶಕ್ಕೆ ಸೇರಿದಂಥ ಒಂದು ಪಾರ್ಟಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಆಧಾರಿತವಾದಂಥ ಒಂದು ಪಕ್ಷ. ಅದರಿಂದ ಈ ಒಂದು ಭಾರತೀಯ ಜನತಾ ಪಾರ್ಟಿಗೆ ಪ್ರತಿ 3 ವರ್ಷಕ್ಕೆ ಒಂದು ಬಾರಿ ಸದಸ್ಯರನ್ನು ನಾವು ನೋಂದಾಯಿಸಿಕೊಳ್ತೇವೆ. ಈ ಸಂದರ್ಭದಲ್ಲಿ ಭಾರತದ ಘನತೆವೆತ್ತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸಹ, ಅವರು ದೇಶದ ಪ್ರಧಾನಿಯಾಗಿದ್ದರೂ ಸಹ ಅವರ ಬೂತ್ನಲ್ಲಿ ಹೋಗಿ ಅವರು ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನಾಗಿ ನೋಂದಾವಣಿ ಮಾಡಿಕೊಳ್ಬೇಕು. ಹಾಗೆ ಪ್ರಧಾನಿಯವರೇ ಮಾಡ್ತಾರೆ ಅಂದರೆ ಪ್ರತಿ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಇರ್ಬೋದು, ಶಾಸಕರು ಇರ್ಬೋದು, ಪಕ್ಷದ ರಾಜ್ಯಾಧ್ಯಕ್ಷರು ಇರ್ಬೋದು, ಬೂತ್ ಮಟ್ಟದ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಅವರವರ ಬೂತ್ನಲ್ಲಿ ಹೋಗಿ ಪಕ್ಷದ ಸದಸ್ಯರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಸಬೇಕು, ನೋಂದಾಯಿಸಿಕೊಳ್ಬೇಕು. ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ದೇಶದ ಪ್ರಧಾನಮಂತ್ರಿಯವರು ಚಾಲನೆ ಮಾಡಿದ್ದಾರೆ. ಈ ಒಂದು ಆದೇಶವನ್ನು ನಾವು ಪ್ರತಿಯೊಬ್ಬರು ಸಹ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲನೆ ಮಾಡಬೇಕು. ಕಾರ್ಯಕರ್ತ ಬಂಧುಗಳೇ, ನಮ್ಮ ಬೂತ್ನಲ್ಲಿ ನಾವು ಸಕ್ರಿಯ ಕಾರ್ಯಕರ್ತರಾಗಬೇಕು ಅಂದರೆ 100 ಜನರನ್ನು ನಾವು ನೋಂದಾಯಿಸಿಕೊಳ್ಳಬೇಕು. ಸಕ್ರಿಯ ಕಾರ್ಯಕರ್ತರಾದರೂ ಮಾತ್ರ ಯಾವುದೇ ಪಕ್ಷದ ಪದಾಧಿಕಾರಿ ಆಗ್ಬೋದು, ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಮಾನ್ಯ ಶಾಸಕರು, ವಿಧಾನಸಭೆ ಇರ್ಬೋದು, MP ಇರ್ಬೋದು, ಯಾವುದೇ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಸದಸ್ಯರು ಆಗಿರಬೇಕು. ಸಕ್ರಿಯ ಸದಸ್ಯರು ಅಂದರೆ ಒಬ್ಬ ವ್ಯಕ್ತಿ 100. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡವರಿಗೆ ಅಕ್ಕಿ ಕಳಿಸ್ತಾರೆ. ನಮ್ಮ ನ್ಯಾಯಬೆಲೆ ಅಂಗಡಿಯ ಮುದ್ದು ಕುಮಾರಯ್ಯ ಅಕ್ಕಿನೇ ಇಲ್ಲ ಅಂತಾರೆ. ಪ್ರತಿ ತಿಂಗಳು 400ಕ್ಕೂ ಹೆಚ್ಚು ಕಾರ್ಡುದಾರರಿಗೆ ಅಕ್ಕಿ ಬರುತ್ತೆ. ಆದರೆ ಇಲ್ಲಿ ಕೊಡುವುದು ಕೇವಲ 250ರಿಂದ 300 ಕಾರ್ಡುಗಳಿಗೆ ಮಾತ್ರ. ಇನ್ನುಳಿದ ಕಾರ್ಡುದಾರರಿಗೆ ಅಕ್ಕಿ ಸಿಗುವುದೇ ಇಲ್ಲ. ನಮಗೆಲ್ಲ ನ್ಯಾಯ ಕೊಡಿಸಿಕೊಡಿ ಎಂದು ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಅವರನ್ನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಲುಕುಂಟೆ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿ ಬಾರಿ ಸಾರ್ವಜನಿಕರು ಹಾಗೂ ಮಾಲೀಕನ ನಡುವೆ ಜಗಳವಾಗುತ್ತಲೇ ಇರುತ್ತದೆ. ನ್ಯಾಯಬೆಲೆ ಅಂಗಡಿಯಲ್ಲಿ ನ್ಯಾಯವೇ ಸಿಗದಂತಾಗಿದೆ. ಅಕ್ಕಿ ಗೋಡನ್ನಿಂದ ತುಂಬಿದ ಅಕ್ಕಿ ದಾಸಲುಕುಂಟೆಯಲ್ಲಿ ಮಂಗಮಾಯವಾಗುತ್ತಿದೆ. ದಾಸಲುಕುಂಟೆಯ ನ್ಯಾಯಬೆಲೆ ಅಂಗಡಿಯಲ್ಲಿ ದಾಸ್ತಾನುವೇ ಇಲ್ಲ ಅಂತಾರೆ. 3 ಬಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕ ಅಮಾನತ್ತು ಆದರೂ ಬುದ್ಧಿ ಬಂದಿಲ್ಲ. ಕೊಡುವ 3 ಕೆಜಿ ಅಕ್ಕಿಗೆ 4 ಕಿಲೋಮೀಟರ್ಗಳಿಂದ ಬರಬೇಕು. ಬಂದರೂ ಹಿತ ಇರುವುದಿಲ್ಲ. ಇದ್ದರೂ ಹೆಬ್ಬೆಟ್ಟು ತೆಗೆದುಕೊಳ್ಳುವುದಿಲ್ಲ. ನಾಳೆ ಬನ್ನಿ, ನಾಡಿದ್ದು ಬನ್ನಿ ಎಂದು ಸಬೂಬು ಹೇಳುತ್ತಾನೆ. ಈತನ ನ್ಯಾಯಬೆಲೆ ಅಂಗಡಿಗೆ ಅಲೆದು ನಾವೇ ಸುಸ್ತಾಗಿದ್ದೇವೆ. ಈತನ ಬದಲಿಗೆ ಯಾರಾದರೂ ಬೇರೆಯವರಿಗೆ ನ್ಯಾಯಬೆಲೆ ಅಂಗಡಿ ಜವಾಬ್ದಾರಿಯನ್ನ ಕೊಡಿ ಎಂದು ತಹಶೀಲ್ದಾರ್ ಮಂಜುನಾಥ್ ಅವರ ಬಳಿ ಗ್ರಾಮಸ್ಥರು ಆಗ್ರಹಿಸಿದರು.
ನಂತರ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, ನ್ಯಾಯಬೆಲೆ ಅಂಗಡಿ ಮಾಲೀಕನಿಗೆ ಈಗಾಗಲೇ 2 ರಿಂದ 3 ಬಾರಿ ತಪ್ಪನ್ನು ತಿದ್ದಿಕೊಳ್ಳಲು ಅವಕಾಶ ಕೊಟ್ಟಿದ್ದೇವೆ. ಆದರೆ ಆತ ಅದನ್ನೇ ಮುಂದುವರೆಸಿದ್ದಾನೆ. ಆದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಬೇರೆಯವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುವುದು ಎಂದು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು. ಸರ್ ನಮ್ಮ ಈ ಮಾಲೀಕ ಬಂದ್ರೆ ನಾವು ಬೇರೆ ಯಾರನ್ನ ಬೇರೆ ಕೊಟ್ಬಿಡಿ, ನಾವು ಸಹಕಾರ ಕೊಡ್ತೀವಿ. ನಮ್ಮ ರೈತರೆಲ್ಲ ಅನುಕೂಲ ಆಗುತ್ತೆ. ನಾವು ಸಂತೋಷವಾಗಿರ್ತೀವಿ, ನಗ್ನಗ್ತಾ ಇರ್ತೀವಿ. ನಾವು ಈ ನೋವನ್ನು ಕಮ್ಮಿ ಮಾಡ್ಕೊಂಡ್ಬರ್ತೀವಿ ನಾವು. ಈಗ ಆಲ್ಟರ್ನೇಟಿವ್ ಅವ್ರಿಗೆ ಯಾರ ಕಡೆಯಿಂದ ಕೊಡಿಸ್ಬೇಕು ಅಲಾಟ್ಮೆಂಟ್ ಸರ್? ನಮಗೆ VSSN ಕಡೆಯಿಂದ ಕೊಡಿಸ್ರಿ, ಕುರಂ ಕೋಟೆಯವ್ರ ಕಡೆಯಿಂದ ಕೊಡಿಸ್ರಿ. ಅವರು ಈಗ ಮಾಡ್ತಾ ಇದ್ದಾರಾ? ತೋಯಿಂಕೆರೆ ಸ್ಟಾಫ್ ಇದ್ದಾರೆ. ಕುರಂ ಕೋಟೆಯವ್ರಿಗೆ ಕೊಡಿಸಿ ಸರ್. ರೇಷನ್ನಿಗೆ ಅಂತ ಬಂದಾಗ ಬೆಳಗ್ಗೆ ಬರ್ರಿ, ಮಧ್ಯಾಹ್ನ ಬರ್ರಿ, ಸಾಯಂಕಾಲ ಬರ್ರಿ ಅಂತಾರೆ. ತಿರ್ಗಾ ಮನೆ ತಕ ಹೋಗಿ ಕೇಳಿದ್ರೆ ನೀವು ಮನೆ ತಗಲ್ಲ ಇದಿರೋದು ರೇಷನ್ ಅಂಗಡಿ ತಕ್ಕ ನಡೀರಿ ಅಂತಾರೆ. ರೇಷನ್ ತಕ್ಕ ಬಂದರೆ ಅವರು ಬೆಟ್ಟಿ ಕುಸ್ಕೊಳಕ್ಕೆ ಬಂದಾಗ ಟವರ್ ಇಲ್ಲ, ನೀವು ನಾಳೆಗೆ ಬರ್ರಿ, 3 ಗಂಟೆಗೆ ಬರ್ರಿ, ನಾವು ಮಂತಕ್ಕೆ ಬಂದು ಹೇಳ್ತೀವಿ ಅಂತ ಮಂತಕ್ಕೆ ಬಂದು ಹೇಳ್ತಾರೆ. ಇವಾಗ ನಾನು ಇನ್ನೂ ರೇಷನ್ಗೆ ಬೆಟ್ಟ ಹಾಕಿಲ್ಲ, ಅಕ್ಕಿನೇ ಇಲ್ಲ ಸರ್. ಎಷ್ಟು ತಿಂಗಳಿಂದ ಈ ಸಮಸ್ಯೆ ಆಗ್ತಾ ಇತ್ತು ಸರ್? ಸುಮಾರು ಕೂರಂ ಕೊಟ್ಟರು ಕೊಡೋವಾಗ ಚೆನ್ನಾಗಿ ಕೊಡ್ತಿದ್ರು. ಈಗ 4-5 ತಿಂಗಳಿಂದ ಇದು ಸಮಸ್ಯೆ ಸರ್. ಸಮಸ್ಯೆ ಆಗ್ತಾ ಇದೆ. ಈಗ ಇನ್ನೂ ಅಕ್ಕಿ ತಾಂಡಿಲ್ಲ ನೀವು? ಇನ್ನೂ ಬೆಟ್ಟ ಹಾಕಿಲ್ಲ. ನಿಮ್ಮ ಥರ ಇನ್ನೂ ಎಷ್ಟು ಜನ ಇದ್ದಾರೆ ಅಕ್ಕಿ ತಾಂಡಿದ್ದಾರೆ ಇಲ್ಲಿ? ಒಂದು 30 ಕಾರ್ಡ್ನರ್ ಅವರೇ ಸರ್. ಎಬ್ಬೆಟ್ಟು ಇಕ್ಕಿರೋರು ಒಂದು 50 ಜನ ಅವರೇ. ಎಬ್ಬೆಟ್ಟು ಇದ್ದರು 30 ಜನ ಅವ್ರೆ. ನಿಮ್ಮ ಹೆಸರು? ತಿಮ್ಮಕ್ಕ. ಏನಾಗಿದೆ ಸಮಸ್ಯೆ? ನಮಗೆ ಸಮಸ್ಯೆ ಏನಿಲ್ಲ, ನಾವು ಓದ್ತೀವಿ, ಇಡೀ ದಿನೆಲ್ಲ ಕಾಯ್ತೀವಿ, ಆದ್ರೂ ನಮ್ಗೆ ಜಾಗ ಬಿಡಲ್ಲ. ಅವರು ಹೋದ್ರೆ ಆಚೆ ನಡಿ ಅಂತಾರೆ. ಅದಂಗಾಗಿ ನಮ್ಗೆ ಅಕ್ಕಿ ಸರಿಯಾಗಿ ಸಿಗ್ತಾ ಇಲ್ಲ. ಅಕ್ಕಿ ತಗೊಂಡಿಲ್ವ ಇನ್ನ ನೀವೀಗ? ತಾಂಡ್ವಿ, ಪ್ರತಿ ತಿಂಗಳು ಯಾವಾಗ ಕೊಡ್ತಾರಾ ಕೊಡಲ್ವ ಸರಿ ಟೈಮ್ಗೆ? ಯಾವ ತಿಂಗಳು ಕರೆಕ್ಟ್ ಅಂತ ರೋಫ್ ಹಾಕಿರೋ. ಇನ್ನೇ ಮಾಡ್ತೀರಾ? 4 kg ಕೊಟ್ಟರು 4 kg ಕೊಟ್ಟಿಲ್ವಾ? 4 kg ರಾಗಿ ಕೊಟ್ಟೇ ಇಲ್ಲ ನಮ್ಗೆ. ಎಷ್ಟು ಜನ ಇದ್ದೀರಾ ಮನೆಗೆ? 4 ಜನ. ಅಕ್ಕಿ ಕೊಟ್ರೆ ರಾಗಿ ಕೊಡಲ್ಲ, ರಾಗಿ ಕೊಟ್ರೆ ಅಕ್ಕಿ ಕೊಡಲ್ವಾ? ಹಿಂಗ್ ಮಾಡಿದ್ರೆ ನಾವು ಹೆಂಗೆ ಜೀವನ ಮಾಡೋದು? ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜು. ಸರಿ ಸರಿ. ನ್ಯಾಬಿಲ್ಯಾಂಡಿಯಲ್ಲಿ ದಾಸಕೊಂಡ ನ್ಯಾಬಿಲ್ಯಾಂಡಿಯಲ್ಲಿ 473 ಕಾರ್ಡ್ ಇದೆ. ಈಗ ಆಲ್ರೆಡಿ 373 ಕಾರ್ಡ್ ಆಗಿದ್ದರಿಂದ 101 ಕಾರ್ಡ್ಗಳಿಗೆ ರೇಷನ್ ಇಶ್ಯೂ ಮಾಡಬೇಕು. ನಮಗೆ ಗಮನ ಬಂದಿರೋದು ನಿನ್ನೆ. ಎಷ್ಟು ಬರ್ತೈತೆ ಇಲ್ಲಿ? ಎಷ್ಟು ಕ್ವಿಂಟಲ್ ಬರ್ತೈತೆ ಸರ್ ಅಕ್ಕಿ ಇಲ್ಲಿಗೆ? ನೋಡ್ಬೇಕು ಸರ್, ಸ್ಟಾರ್ಟ್ ಮಾಡಬೇಕು ಸರ್. ಬಿಲ್ ನೋಡಬೇಕು. ನಿಮಗೆ ಗೊತ್ತಿಲ್ಲ? 474 ಈಗ ಸಂಪೂರ್ಣ ರೇಷನ್ ಸರಬರಾಜು ಆಗಿತ್ತಾ ಇಲ್ವಾ ಸರ್? ಇಲ್ಲಿಗೆ ಆಗಿದೆ. ಆಗಿಲ್ಲ ಕೊಟ್ಟಿಲ್ಲ ಅಂತ ಎಷ್ಟು ಕಾರ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ? ಮುಂಚೆನೇ ಕೊಡಬೇಕು 101 ಕೊಡಬೇಕು ಸರ್. 101 ಕಾರ್ಡ್ಗಳು ಕೊಡಬೇಕು. 101 ಕಾರ್ಡ್ ಕೊಡಬೇಕು. ಯಾಕೆ ಕೊಟ್ಟಿಲ್ಲ ಸರ್? ರೀಸನ್ ಏನು ಸರ್ ಕೊಡೋದಕ್ಕೆ? ರೀಸನ್ ಏನು ಸರ್? ಕಾರಣ ಏಕೆ ಸರ್ ಕೊಡೋದಕ್ಕೆ? ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ. ಹಾಂ ಸರ್. ಪರಿಶೀಲನೆ ಮಾಡಿ ವರದಿ ಕೊಡ್ತೀವಿ. ಹೇಳಿ ಸರ್, ಅಲ್ಲಿ ರೇಷನ್ ಸ್ಟಾಕ್ ಇಲ್ವಲ್ಲ ಸರ್? 101 ಕಾರ್ಡ್ ಈಗ ತೆಗ್ದಿಲ್ಲ. ಈಗ ತೆಗ್ದ್ಮೇಲೆ ನಾವು ಅಕ್ಕಿನೇ ಇಲ್ಲ, ಅದೇನು ಕೊಡ್ತಾರೆ ಸರ್? 101 ಕಾರ್ಡ್ಗೆ ಅಕ್ಕಿನೇ ಇಲ್ವಲ್ಲ, ಮತ್ತೆ ಹೆಂಗೆ ಕೊಡ್ತಾರೆ ಸರ್ 101 ಜನಕ್ಕೆ ಅಕ್ಕಿನ? ಕಾರ್ಡು ಒಟ್ನಾಗ ಲೋಪ ಐತೆ ಅನ್ನೋದು ನಿಮಗೆ ಏನು ಮಾಡ್ತೀರಿ ಸರ್? ಮುಂದಿನ ಕ್ರಮ ಏನು ಕ್ರಮ ತಂತೀರ? ಸಸ್ಪೆಂಡ್ ಮಾಡ್ತೀರಾ? ಈಗಾಗಲೇ 3 ಸಲ ಸಸ್ಪೆಂಡ್ ಆಗಿದೆ. ಮುಂದಿನ ಕ್ರಮ ಏನು? ಅಲ್ಲ, ಈಗ ತಿರ್ಗಾ ಅವ್ರು ಸಸ್ಪೆಂಡ್ ಮಾಡಿ ತಿರ್ಗಾ ಅವ್ರನ್ನೇ ನೇಮಿಸಿದ್ರೆ ತಿರ್ಗಾ ಇದು ಪದೇ ಸಮಸ್ಯೆ ಆಗಲ್ವಾ? ಹೇಳ್ತಿದ್ದಾರೆ ಆಲ್ರೆಡಿ ಬೇಡ ಅಂತ ಹೇಳ್ತಿದ್ದಾರೆ. ಜೆಡಿನ ಹೇಳಿದ್ದಾರೆ ರದ್ದು ಮಾಡೋಣ ಪರಿಶೀಲನೆ ವರದಿ ಕಳಿಸಿ ಅಂತ ಹೇಳಿದ್ದಾರೆ. ದಾಸಲ್ಕೊಂಡೆ ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಬಂದರೆ ಸಂಜೆ ಮಧ್ಯಾಹ್ನ ಬಾ ಅಂತಾರೆ, ಮಧ್ಯಾಹ್ನ ಬಂದರೆ ರಾತ್ರಿ ಬಾ ಅಂತಾರೆ. ಯಾವ ಟೈಮಿಗೆ ಬಂದ್ರೂ ಅವ್ನು ಕೆಲ್ಸಕ್ಕೆ ಹೋಗೋ ಇದಕ್ಕೋಸ್ಕರ ಜನಗಳನ್ನ ಕಾಯಿಸ್ತಾರೆ. ಇಲ್ಲಿ ಹೇಳ್ಬೇಕು ಅಂದರೆ ಬಂದರೆ ಹೆಬ್ಬೆಟ್ಟಿಕ್ಕಕ್ಕೆ ಹೋದ್ರೂ ಅವಾಗ ಬರ್ರಿ ಇವಾಗ ಬರ್ರಿ ಅಂತ ಬರೀ ಇದೇ ನೆಪ ಹೇಳ್ಕೊಂಡು ಹೋಗ್ತಾರೆ. ಒಟ್ಟು ರೇಷನ್ಗಳು ಕೊಡಲ್ಲ. ಅದು ಇದು ಏನೋ ಒಂದು ನೆಪ ಹೇಳ್ತಾನೆ ಇರ್ತಾರೆ. ಬೆಳಗ್ಗೆ ಬರ್ತೀವಿ, ತಿರ್ಗಿ ಅದನ್ನೇ ಕಾಯ್ಕೊಂಡು ಕುಂತ್ಕೊಂತೀವಿ. ತಿರ್ಗಿ ಹಿಂಗೆ ಈ ಪಕ್ಕದವ್ರು ದೂರದಿಂದ ಬರಬೇಕು. 6 ಗಂಟೆ ಬರ್ರಿ ಅಂತಾರೆ. ಈ ಕುರಳಿಯಿಂದ ಒಂದು ಹೆಣ್ಮಕ್ಳು ಹೆಂಗೆ ಬರ್ತಾರೆ ಅವರು? 6 ಗಂಟೆ ತನಕ ಬರೋಕ್ಕಾಗುತ್ತಾ? ಈಗ ಒಂದು ಮನೆ ಹೆಣ್ಮಗ ಇರ್ತದೆ, ಅವ್ರ ಮನೆಗೆ ಯಾರೂ ಇರಲ್ಲ. ಅಲ್ಲಿಂದ ಇಲ್ಲಿ ಬಂದು ಹೋಗೋಕ್ಕಾಗತ್ತಾ ಅವರು?
ಬರೀ ಇದೇ ಸಮಸ್ಯೆ. ಇವರು ಬೇಡವೇ ಬೇಡ, ಇಲ್ಲಿಗೆ ಬೇರೆ ಯಾರನ್ನ ಹಾಕ್ರಿ. ಎಷ್ಟು ದಿನದಿಂದ ಸಮಸ್ಯೆ ಇದು? ಇದು ಅವಲೇ ಸುಮಾರು 4-5 ತಿಂಗಳಿಂದ ಮೇಲಿಂದನು. ಫಸ್ಟ್ 3 ತಿಂಗಳು ಕೊಟ್ಟರು, ಕುರಂಕೋಟೆ ಸಂಜೀವಣ್ಣ ಅಂತ ಹೇಳಿ ಅವ್ರು ಕೊಟ್ಟರು. ಅವ್ರು ಕೊಟ್ಟಾಗ ಅಚ್ಚುಕಟ್ಟಾಗಿ ಕೊಟ್ಟಿದ್ರು. ಇವ್ರು ಬರೋದೇ ಬಂದ್ರು. ಇವ್ರ ಹೆಸರೇನು? ಇವ್ರ ಹೆಸರು ಮುನಿಕುಮಾರಯ್ಯ ಅಂತ. ಇವ್ರು ಬಂದಾಗ್ಲಿಂದ ಬರೀ ಇದೇ ಸಮಸ್ಯೆ. ತಿಂಗಳ ಪೂರ್ತಿ ಬರ್ತೀವಿ, ಅಲಿತೀವಿ, ಓಡಾಡ್ತೀವಿ, ವಾಪಸ್ ಹೋಗ್ತೀವಿ ಅಷ್ಟೇ. 30 ದಿನಕ್ಕೆ ಕರೆಕ್ಟಾಗಿ ಇವ್ರು ಕೂಡ 3 kg ಅಕ್ಕಿಗೆ ಇಲ್ಲೇ ಅಲಿಬೇಕು. ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದು ಇಲ್ಲೇ ಕಾಯ್ಕೊಂಡು ಕುಂತ್ಕೊಳ್ಬೇಕು ನಾವು. ಇನ್ನು ಎಷ್ಟು ಜನ ಕೊಡ್ಬೇಕು? ಇನ್ನೂ ಒಂದು 60-70 ಕಾರ್ಡ್ ಈಗ ಸದ್ಯಕ್ಕೆ ಕೊಡ್ಬೇಕು. ಇನ್ನು ಕೆಲ್ಸಕ್ಕೆ ಹೋಗಿರೋರು ಬೇಜಾನ್ ಜನ ಇದ್ದಾರೆ, ಅವ್ರು ಬಂದಿಲ್ಲ ಇನ್ನೂ. ಇದೇ ಸಮಸ್ಯೆ. ಏನ್ ಹೇಳ್ತಾರೆ ಅಂದ್ರೆ ಅದೇ ಕೊಡ್ತೀವಿ ಅಂತಾರೆ. ಬೆಳಗ್ಗೆ 7 ಗಂಟೆ ಬರ್ತಾನೆ, ಅವಲೇ 9:15 ತಿಂಡಿ ತಿನ್ಬೇಕು ಅಂತ ಹೋಗ್ತಾರೆ, ಬಾಕ್ಲ ಹಾಕೊಂಡು ಹೋಗ್ತಾರೆ ಅಷ್ಟೇ. ಎಷ್ಟು ಗ್ರಾಮಗಳು ಬರ್ತದೆ ಇಲ್ಲಿ ರೇಷನ್ಗೆ? ಇಲ್ಲಿ 2 ಗ್ರಾಮ, ಕುರಿಹಳ್ಳಿ, ದಾಸರಕೊಂಟೆ. ಎಷ್ಟು ಕಾರ್ಡ್ಗಳು ಇರೋದಿಲ್ಲ? 100 ಚಿಲ್ಲರೆ ಇದೆ, 24 ಇದಾವೆ ಇಲ್ಲಿ ಸದ್ಯಕ್ಕೆ. ರಂಗರಾಜು, ದಾಸರಕೊಂಟೆ. ಇಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾದಂಥ ಮುನಿಕುಮಾರಯ್ಯನವರು ಪ್ರತಿ ತಿಂಗಳು ಇದಾಲೆ ಸುಮಾರು ಈ 8 ದಿನದಿಂದ ಸತಿ ಗಲಾಟೆ ಆಗಿ ಪರಮೇಶ್ ಸಾಹೇಬ್ರ ಗಮನಕ್ಕೆ ಬಂದಿತ್ತು. ಪರಮೇಶ್ ಸಾಹೇಬ್ರ ಸಮೇತ ಕರ್ಸಿ ಬುದ್ಧಿ ಹೇಳಿರು. ಆದರೂ ಇವ್ರು ಅರ್ಥ ಮಾಡ್ಕೊಂಡಂಗೆ ಈಗ ಈ ಕೋಟದಲ್ಲಿ ಸುಮಾರು 474 ಕಾರ್ಡುಗಳಲ್ಲಿ ಇನ್ನೂ 90 ಕಾರ್ಡುಗಳಿಗೆ ಹೆಬ್ಬೆಟ್ಟಿಕ್ಕ ಅಂತ ಜನ ಇದ್ದಾರೆ. ಅಕ್ಕಿ ನೋಡಿ ಸ್ಟಾಕ್ ನೋಡಿದರೆ ಬರೀ 1 ಚೀಲ ಅಕ್ಕಿ ಇದೆ ಒಳಗಡೆ. ಇನ್ನೂ 90 ಕಾರ್ಡಿಗೆ ಕೊಡೋಕೆ ಇದು ಮಾಡೋಕೆ ನಾವು ತಹಸೀಲ್ದಾರ್ ದಂಡಾಧಿಕಾರಿ ಮಾನ್ಯ ದಂಡಾಧಿಕಾರಿಗಳಿಗೆ ನಾವು ದೂರು ಕೊಟ್ವಿ. ದಂಡಾಧಿಕಾರಿಗಳು ಬಂದಿದ್ದರು. ಇದು 1 ಸತಿ 2 ಸತಿ ಅಲ್ಲ, ಸುಮಾರು 8 ಸತಿ ಆದರೂ ಇವರು ಅರ್ಥ ಮಾಡ್ಕೊಂತಾರೆ. ನಾವು ಸಾರ್ವಜನಿಕವಾಗಿ ಈ ಏನು ನ್ಯಾಯಬೆಲೆ ಅಂಗಡಿ ಪಡಿತರ ಚೀಟಿ ಸಾರ್ವಜನಿಕರಿಗೆ ಅಕ್ಕಿ ಕೊಡೋಲ್ಲ, ಇವರು ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡ್ಕೊಂಡು ಮಾತೆತ್ತಿರಿ. ಇವರು ಯಾರ ಮೇಲೆ ಆಗಲಿ, ನಾವ್ಯಾರು ಕೇಳಕ್ಕೆ ಒಬ್ಬ ಜನಪ್ರತಿನಿಧಿಗಳಾಗಿ ಬಂದು ಇಲ್ಲಿ ಕೇಳಕ್ಕೆ ಬಂದರೆ ನಿಮ್ಮ ಮೇಲೆ ಅಟ್ರಾಸಿಟಿ ಮಾಡ್ತೀವಿ ಅಂತ ದೌರ್ಜನ್ಯ ಮಾಡ್ತಾರೆ. ಇವತ್ತು ಸಮೇತ 5 ಜನ ಮೇಲೆ ಕಮ್ಮಿ ಕೊಟ್ಟಿದ್ದಾರೆ. ನಾವು ರಾತ್ರಿ ಬಂದು ಅವ್ರು ಬಂದೇ ಇಲ್ಲ. ಯಾರೋ ಮುನಿಕುಮಾರಯ್ಯ ಅನ್ನೋರು ಈ ಸ್ಥಳಕ್ಕೆ ಬಂದೇ ಇಲ್ಲ ರಾತ್ರಿ. ಫುಡ್ ಆಫೀಸರ್ ಬಂದಿದ್ರು. ಫುಡ್ ಆಫೀಸರ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡಬೇಕಾದ್ರೆ ಹೋಗ್ಬಿಟ್ಟು ಫುಡ್ ಆಫೀಸರ್ ಸಮೇತ ಬಂದು ಬೀಗ ಹಾಕೊಂಡಿದ್ದಾರೆ. ಆದ್ರೂ ಸಾರ್ವಜನಿಕವಾಗಿ 5 ಜನ ಮೇಲೆ ಕಮ್ಮಿ ಕೊಟ್ಟಿದ್ದಾರೆ. ಬರೀ ಇದೇ ದೌರ್ಜನ್ಯ ಆಗಿದೆ. ಇವರು ಕೇಳಂಗಿಲ್ಲ, ಹೇಳಂಗಿಲ್ಲ. ಒಟ್ಟಾಗಿ ಇಲ್ಲಿ ಅಕ್ಕಿ ಇಲ್ಲ ಕೊಡಲ್ಲ. ಏನಾಯ್ತು ಕೇಳಿ ಗೊತ್ತಿಲ್ಲ, ಯಾರು ಇಲ್ಲ. ಸ್ಥಳೀಯ ಬಂದು ಹೇಳಕ್ಕೆ ದಂಡಾಧಿಕಾರಿಗಳು ಬಂದು ಸಮೇತ ಅವ್ರು ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರಿಗೆ? ತಹಸೀಲ್ದಾರ್ ಅವ್ರಿಗೆ, ಯಾರು ಮುನಿಕುಮಾರಯ್ಯನವರು. ಅವ್ರಿಗೆ ಅವ್ರು ಗೌರವ ಕೊಡ್ತಿದ ಮೇಲೆ ಇನ್ನು ಸಾರ್ವಜನಿಕ ಯಾವ ಮಟ್ಟಕ್ಕೆ ಗೌರವ ಕೊಡ್ತಾರೆ ಅಂತ ನಾವು ಪಬ್ಲಿಕ್ಕಿಗೆ ಯಾವ ಥರ ನಡ್ಕೊಂತಾರೆ ಇವ್ರು ಪಬ್ಲಿಕ್ ಹತ್ರ ಅಂತ ನಾವು ಒಂಥರ ನಮಗೆ ಅನುಮಾನ ಆಗ್ತಾ ಇದೆ. ನಮಗೆ ಏನಾಗ್ಬಿಟ್ಟಿದೆ, ಹಕ್ಕಿನೂ ಬೇಡ, ಈ ಊರಿನ ಸೊಸೈಟಿ ಕ್ಯಾನ್ಸಲ್ ಮಾಡಿಬಿಡ್ಲಿ, ನಮಗೆ ಇವ್ರು ಸವಾಸವೇ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಆಗ್ಬಿಡಿ. ನಮಗೆ ರೇಷನ್ ಕಾರ್ಡ್ ಒಂದು ಉಳ್ಕೊಂಡು ಸಾಕು. ನಮಗೆ ಮುಂದೇನಿಲ್ಲ ಸರ್. ನಮ್ಮ ಮುಂದೆ ಇದೇ ಥರ ಹಿಂಗೆ ಈ ಸಾಹೇಬ್ರ ಸಮೇತ ಇವ್ರನ್ನ ರೇಷನ್ಸ್ ರದ್ದು ಮಾಡಿ ನಮ್ಗೆ ಒಳ್ಳೇದು ಮಾಡ್ಕೊಡ್ಬೇಕು. ಇಲ್ಲ ನಾವು ಮುಂದೆ ಹೋಗಿ ತಹಸೀಲ್ದಾರ್ ಕಚೇರಿ ಮುಂದೆ ದಂಡಿಗೆ ಹೋಗಂತೀವಿ ನಾವು. ಇವ್ರಿಗೆ ರಿಕವರಿ ಮಾಡಿಕೊಟ್ರೆ ನಾವು ಮತ್ತೆನಾ ಹೋಗ್ಬಿಟ್ಟು ದಂಡಿ ಮಾಡ್ತೀವಿ ನಾವು. 5 ಜನದ ಮೇಲೆ ಯಾರ್ಯಾರ ಮೇಲೆ ಕೇಸ್ ಆಗಿರೋದು? ನನ್ನ ಮೇಲೆ, ರಂಗರಾಜು ನನ್ನ ಮೇಲೆ ಆಗಿದೆ. ಒಬ್ಬ ಅವ್ರ ಪ್ರೈವೇಟ್ ಲೆಕ್ಚರರು ಕುರುಳ್ಳಿಯರು ಅವ್ರ ಮೇಲೆ ಮಾಡಿದ್ದಾರೆ. ಆಮೇಲೆ ಇವ್ರ ಉಮೇಶ್ ಅಂತ ಹೇಳಿ ಉಮೇಶ್ ಅವ್ರ ಮೇಲೆ ಆಗಿದೆ. ನರಸಿಂಹರಾಜ್ ಅಂತ ಆಗಿದೆ. ಸುಬ್ಬ ಮೆಂಬರ್ ಕುರಳ್ಳಿ ಮೆಂಬರ್ ಅವ್ರ ಮೇಲೆ 5 ಜನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಸರ್. ಅದು ಏನಂತ ಅಲ್ಟ್ರಾಸಿಟಿ ಲೆಕ್ಕಾಚಾರಕ್ಕೆ ಮಾಡಿದ್ದಾರೆ ಅಂತ ಇವರು ರಂಗನಾಥ್ ಸರ್ ಬಂದಿದ್ದಾರೆ. ರಂಗನಾಥ್ ಸರ್ ಯಾವ ಸ್ಟೇಷನ್ ಕಂಪ್ಲೇಂಟ್? ಕೊರಟಗೆರೆಯಲ್ಲೇ ಮಾಡಿದ್ದಾರೆ. ಈ ದಿನ ಕೊರಟಗೆರೆ ತಾಲೂಕು CN ದುರ್ಗ ಹೋಬಳಿ ತೋಂಕೆರೆ ಪಕ್ಕದಲ್ಲಿರ್ತಕ್ಕಂಥ ದಾಸಲ್ಕುಂಟೆ ಗ್ರಾಮದಲ್ಲಿ ಏನು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ನಡೆಸ್ತಿರ್ತಕ್ಕಂಥ ಮುನಿಕುಮಾರಯ್ಯರವರು ಈ ಗ್ರಾಮ ಈ ನ್ಯಾಯಬೆಲೆ ಅಂಗಡಿಗೆ ಒಳಪಡುವಂಥ ದಾಸಲ್ಕುಂಟೆ ಹಾಗೂ ಕುರಿಹಳ್ಳಿ ಗ್ರಾಮದ ಸುಮಾರು 473 ಕಾರ್ಡ್ಗಳಿಗೆ ರೇಷನ್ ಪ್ರತಿ ತಿಂಗಳು ಕೊಡ್ತಾಯಿದ್ರು. ಅದರ ಪೈಕಿ ಈಗ ಸಾಕಷ್ಟು ಆರೋಪಗಳು ಯಾರು ರೇಷನ್ ಕಾರ್ಡ್ ಹೋಲ್ಡರ್ಗಳಿಂದ ಹಾಗೂ ಗ್ರಾಮದವರ ಕಡೆಯಿಂದ ಈಗಾಗಲೇ ನಮಗೆ ಬಂದಿತ್ತು. ಅದಕ್ಕೋಸ್ಕರ ನಿನ್ನೆ ಸಂಜೆಯಿಂದನೇ ಆಹಾರ ಇಲಾಖೆಯ ಶಿರಸ್ದಾರರು ಹಾಗೂ ಆಹಾರ ನಿರೀಕ್ಷಕರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೆಲವೊಂದು ಲೋಪಗಳಿದಾವೆ ಅಂತೇಳಿ ಈಗಾಗಲೇ ಅದನ್ನೆಲ್ಲ ವರದಿ ಮಾಡಿದ್ದಾರೆ. ಈಗ ಮಾಜರನ್ನು ಕೂಡ ಮಾಡಿದ್ದಾರೆ. ಈಗ ಸಂಬಂಧಪಟ್ಟ ಎಲ್ಲ ಕಾರ್ಡ್ದಾರನ್ನ ಮಾತಾಡ್ಸೋಕ್ಕೆ ಹೇಳಿ ಅವ್ರ ಕಡೆಯಿಂದ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಾಸ್ತವಾಂಶ ತಿಳ್ಕೊಳಕ್ಕೆ ಹೇಳಿದ್ದೀನಿ. ನನಗೂ ಕೂಡ ಈಗಾಗಲೇ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಕೆಲವೊಂದು ಇಲ್ಲಿ ಸಮಸ್ಯೆಗಳನ್ನು ಹೇಳಿರ್ತಾರೆ. ಇದರ ಬಗ್ಗೆ ಪರಿಶೀಲನೆ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಜಂಟಿ ನಿರ್ದೇಶಕರಾದಂಥ ಮೊಂಟೇಸ್ವಾಮಿ ಸರ್ ಜೊತೆನೂ ಕೂಡ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಶೀಘ್ರ ಕಾನೂನು ಕ್ರಮ ಕೈಗೊಂಡು ಇನ್ನು ಯಾರ್ಯಾರಿಗೆ ಆಹಾರ ಧಾನ್ಯಗಳು ತಲುಪಿಸಬೇಕಾಗಿದೆ ಅದನ್ನು ಕೂಡಲೇ ಇವತ್ತು ಇಲ್ಲ ನಾಳೆ ಒಳಗಡೆ ತಲುಪಿಸೋದಕ್ಕೆ ಅಗತ್ಯ ಕ್ರಮವನ್ನು ತಾಲೂಕು ಆಡಳಿತದ ಪರವಾಗಿ ತೆಗೆದುಕೊಳ್ತೀವಿ. ಯಾವುದನ್ನು ಈಗ ಸಂಪೂರ್ಣವಾಗಿ ವರದಿ ಮಾಡೋದಕ್ಕೆ ನಾನು ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಅದನ್ನು ಕೂಲಂಕುಷವಾಗಿ ಈಗ ನಾವು ಎಷ್ಟು ಅಲಾಟ್ಮೆಂಟ್ ರಿಲೀಸ್ ಆಗಿತ್ತು, ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ, ಏನು ಕೊರತೆ ಬಂದಿದೆ, ಯಾಕೆ ಬಂದಿದೆ ಅಂತೇಳಿ ಎಲ್ಲನೂ ಕೂಡ ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ.
ಅದನ್ನು ಪರಿಶೀಲನೆ ಮಾಡಿ ವರದಿ ತಗೊಂಡು ಅಗತ್ಯ ವಹಿಸ್ತೀವಿ. ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇತ್ತು? ಸಾರ್ವಜನಿಕರಿಂದ ಯಾವಾಗ ತಮಗೆ ಸಮಸ್ಯೆ? ಈಗ ನಮಗೆ ನಮ್ಮ ಗಮನಕ್ಕೆ ನಿನ್ನೆ ಬಂದಿದೆ. ಸೊ ನಿನ್ನೆನೇ ನಮ್ಮ ಆಹಾರ ಇಲಾಖೆಯ ಅಧಿಕಾರಿಯವರು ಸಂಜೆನೆ 7:30ಇಂದನೇ ರಾತ್ರಿ 9:30-9:45ವರೆಗೂ ಅವ್ರನ್ನ ಕರೆಸಿ ಮಾತಾಡಿಸಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಆ ಸಮಯದಲ್ಲಿ ಅವರು ಬಂದಿರೋದಿಲ್ಲ. ಈಗಲೂ ಕೂಡ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಹಾಜರಿರುವುದಿಲ್ಲ. ಅವರು ಧರ್ಮಪತ್ನಿಯವರು ಹಾಜರಾಗಿ ಆರೋಗ್ಯ ಸಮಸ್ಯೆ ಇದೆ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಫೋನಲ್ಲೂ ಕೂಡ ಮಾತಾಡೋದಕ್ಕೆ ಫೋನ್ ತೆಗಿತಾ ಇಲ್ಲ. ಸೊ ಆದ್ದರಿಂದ ಈಗ ಆರೋಗ್ಯ ಸಮಸ್ಯೆ ಇರೋಂಥವ್ರಿಗೆ ನಾವು ಇನ್ನೂ ತೊಂದರೆ ಕೊಡೋದು ಯಾಕೆ, ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಸರ್ಕಾರದ ವತಿಯಿಂದ ಕೈಗೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರ ವರದಿ ಮಾಡೋಕ್ಕೆ ಹೇಳಿದ್ದೀವಿ. ಏನಾದರೂ ಲೋಪಗಳಿದ್ದಲ್ಲಿ ಖಂಡಿತವಾಗ್ಲೂ ಶಿಸ್ತು ಕ್ರಮ ಕೈಗೊಂಡು ಬದಲಾಯಿಸೋದಕ್ಕೆ ಶಿಫಾರಸು ಮಾಡ್ತೀವಿ. ಶಿರಾನಗರದ ಗವಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ತಾಲೂಕಿನ ಅಖಿಲ ಕರ್ನಾಟಕ ಸವಿತಾ ಸಮಾಜ ಸಂಘದ ವತಿಯಿಂದ ವಿಶ್ವ ಕ್ಷೌರಿಕ ದಿನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸವಿತಾ ಸಮಾಜ ಸಂಘದ ಅಧ್ಯಕ್ಷ ದೊಡ್ಡ ಆಲದಮರ ಕೃಷ್ಣಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದೊಡ್ಡ ಆಲದಮರ ಕೃಷ್ಣಮೂರ್ತಿ ಅವರು ಶಿರಾನಗರದಲ್ಲಿ ಸವಿತಾ ಸಮಾಜ ಅಭಿವೃದ್ಧಿಗಾಗಿ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಅವರು 20 ಕುಂಟೆ ಜಮೀನನ್ನು ನೀಡಿದ್ದರು. ಆ ಜಾಗವನ್ನ ಕಂದಾಯ ಇಲಾಖೆ ಗುರುತಿಸಿಕೊಟ್ಟರೆ ಸವಿತಾ ಸಮಾಜದ ಪ್ರಗತಿಗೆ ಬಳಕೆಯಾಗಲಿದೆ. ಈ ನಿಟ್ಟಿನಲ್ಲಿ ಶಾಸಕರು ನಮ್ಮ ಮನವಿಯನ್ನ ಪುರಸ್ಕರಿಸಿ ಜಾಗ ಗುರುತಿಸಿ ಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಗೌರವಾಧ್ಯಕ್ಷ ಗಿರೀಶ್ ಬಾಬು, ಉಪಾಧ್ಯಕ್ಷ ಎಸ್ಎನ್ ರಾಘವೇಂದ್ರ ಸೇರಿದಂತೆ ಶಿರಾ ತಾಲೂಕಿನ ಸವಿತಾ ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು. ನಮಗೇನು ಮಾಡ್ತೀವಿ ಸಂಘ, ನಮಗೇನು ಮಾಡಿ ಲೋನ್ ಕೊಡಿಸ್ತಾ, ದುಡ್ಡು ಕೊಡ್ತಾ, ನಮ್ಮ ಅಂಗಡಿ ಕೊಡ್ತಾ, ಚೇರ್ ಕೊಟ್ಟರೆ ಇಂಥವ್ನು ಕೇಳ್ತೀವಿ. ಸಹಜವಾಗಿ ಕೇಳ್ತಾರೆ ಹಳ್ಳಿಗಳ ಜನ. ನಾವೇನು ಮಾಡೋಕ್ಕಾಗಲ್ಲ. ಇವೇನು 100,000 ಕೋಟಿ ದುಡ್ಡುಗಳಿಲ್ಲ. ಏನೋ ಬಡವ ಒಂದು ಅಂಗಡಿ ಇಟ್ಕೊಂಡು ಮಾಡ್ತೀವಿ, ಅವನ ಸಾಮರ್ಥ್ಯ ತಕ್ಕನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ನಾವು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮ್ಮ ಅಭಿವೃದ್ಧಿ ಮಾಡ್ಕೋಬೇಕು. ಆದಷ್ಟು ಕೂಡ ನಾವು ಬ್ಯಾಡ್ ಹ್ಯಾಬಿಟ್ಸನ್ನು ಕಡಿಮೆ ಮಾಡ್ಕೋಬೇಕು. ನಾನು ಭಾಳ ಜನಗಳು ಹೇಳ್ತಿರ್ತೀನಿ, ಈ ಪಾನ್ ಪರಾಗಳು ಕಡಿಮೆ ಮಾಡ್ರಪ್ಪ, ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಕೆಲವಿರ್ತಾವೆ ಅಲ್ಲೆಲ್ಲ ಕಡಿಮೆ ಮಾಡಿರಿ. ಯಾವ ಕಾರಣಕ್ಕೂ ನಮ್ಮ ಕ್ಷೌರಿಕರನ್ನು ಈ ವೃತ್ತಿಯನ್ನು ನಂಬಿಕೊಂಡು ಲಾಸ್ ಆಗೋ ಚಾನ್ಸೇ ಇಲ್ಲ ನನ್ನ ಪ್ರಕಾರ. ಸಾಧ್ಯನಾ? ಸಾಧ್ಯನೇ ಇಲ್ಲ. ಯಾಕೆ ಕಾರಣ ಏನಪ್ಪ ಅಂದರೆ ಯಾವುದೇ ಬಂಡವಾಳ ಹಾಕ್ತೀವ ನಾವು? ಹಾಕಲ್ಲ. ನಾವು ಕಷ್ಟಪಟ್ಟು ನಮ್ಮ ಶ್ರಮನ ವಹಿಸಿ ನಾವು ಮಾಡಿದಾಗ ನಮ್ಮ ಏಳಿಗೆ, ನಮ್ಮ ಮಕ್ಕಳ ಏಳಿಗೆ, ನಮ್ಮನ್ನು ಕಟ್ಕೊಂಡಂತ ಹೆಳ್ತಿ ಮಕ್ಕಳು, ನಮ್ಮ ಮಕ್ಕಳು ಅವರೇ ಮಾಡ್ತಾರೆ, ಖುಷಿ ಪಡ್ತಾರೆ. ನಾವೇನಾಗಬೇಕಂದ್ರೆ ಇನ್ನೊಂದು ಹೇಳ್ತೀನಿ, ನಾವು ಸ್ವಲ್ಪ ಮಕ್ಕಳು ವಯಸ್ಸಿಗೆ ಬಂದಾಗ ಮಕ್ಕಳು ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಯೋಚನೆ ಮಾಡ್ಬೇಕು ನೀವು. ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಮಕ್ಕಳು, ತಂದೆ ತಾಯಿ. ನಮ್ಮ ಅಪ್ಪ ಅಂತವನು 4 ಕುಂಟೆ ಅಲ್ಲ, ಈ ಹಿಂದೆ 20 ಕುಂಟೆ ಜಮೀನನ್ನು ಜಯಚಂದ್ರ ಅವರು MLA ಆದ ಸಂದರ್ಭದಲ್ಲಿ ನಮಗೆ ಮಂಜೂರು ಮಾಡಿಕೊಟ್ಟಿದ್ರು. ಅದು ಯಾವುದೋ ಒಂದು ಕಾರಣಾಂತರದಿಂದ ನಮಗೆ ಹದ್ದುಬಸ್ತು ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಅವರನ್ನು ಈ ಮೂಲಕ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೇವೆ. ನೀವು ದಯವಿಟ್ಟು ಆ 20 ಕುಂಟೆ ಜಮೀನನ್ನು ಹದ್ದುಬಸ್ತು ಮಾಡಿ ನಮ್ಮ ಸವಿತಾ ಸಮಾಜಕ್ಕೆ ಒಂದು ನಿರ್ದಿಷ್ಟವಾದ ಜಾಗನ ಗುರುತಿಸ್ಕೊಟ್ರೆ ನಿಜವಾಗ್ಲೂ ನಾವು ನಿಮಗೆ ತುಂಬ ಚಿರುಣಿಯಾಗಿರ್ತೇವೆ. ಮಾಡಿಕೊಟ್ರೆ ನಾವೇನು ಮಾಡ್ತೇವೆ, ಒಂದು ತ್ಯಾಗರಾಜ ಭವನನೋ ಇಲ್ಲ ಯಾವುದೊಂದು ಸವಿತಾ ಮಹರ್ಷಿ ಭವನನೋ ಮಾಡಿಕೊಂಡು ಮುಂದೆ ವಿದ್ಯಾರ್ಥಿ ನಿಲಯನೋ ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶ ಇದೆ. ದಯವಿಟ್ಟು ಎಲ್ಲ ಸಿರಾ ತಾಲೂಕು ಕ್ಷೌರಿಕರ ಮತ್ತು ಎಲ್ಲ ಈ ಸವಿತಾ ಸಮಾಜದ ಪರವಾಗಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ. ದಯವಿಟ್ಟು ಅವರು ಆದಷ್ಟು ಬೇಗ ಈ ಒಂದು ಜಾಗವನ್ನು ನಮ್ಮ ಸಂಘಕ್ಕೆ ಮತ್ತು ಇದಕ್ಕೆ ಒಂದು ಗುರುತಿಸ್ಕೊಟ್ಬಿಟ್ಟು ನಮಗೆ ದಯವಿಟ್ಟು ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಕೇರಳ ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿ ಮಲಯಾಳಂ ಚಿತ್ರರಂಗದ ಕರಾಳ ಮುಖವನ್ನು ಪ್ರದರ್ಶಿಸಿದೆ. ಹೆಸರಾಂತ ನಟ ನಿರ್ದೇಶಕರು ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದಾರೆ. ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಕೇಳಿಬರುತ್ತಿದೆ. ಲೈಂಗಿಕ ದುರ್ವರ್ತನೆ ಆರೋಪವನ್ನು ಎದುರಿಸುತ್ತಿರುವ ನಟ ರಾಜಕಾರಣಿ ಮುಕೇಶ್ ಚಲನಚಿತ್ರ ನೀತಿ ಸಮಿತಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದೀಗ ಬಂಧನಕ್ಕೊಳಗಾಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಮುಕೇಶ್ ಅವರ ವಿಚಾರಣೆ ನಡೆದಿದೆ. ವಿಚಾರಣೆ ಪೂರ್ಣಗೊಂಡ ಬಳಿಕ ಮುಕೇಶ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಚ್ಚಿಯ ಕೋಸ್ಟಲ್ ಪೊಲೀಸ್ ಆಫೀಸ್ನಲ್ಲಿ ಎಐಜಿ ಪೊಂಗುಜಾಲಿ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗಿದೆ. ಇನ್ನು ಮುಕೇಶ್ಗೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಇರುವುದರಿಂದ ಬಿಡುಗಡೆ ಆಗುವ ಸಾಧ್ಯತೆಗಳಿವೆ. ಕೇರಳ ಸಿನಿ ವಲಯದ ಗಣ್ಯರ ವಿರುದ್ಧ ನಟಿಯರು ಗಂಭೀರ ಆರೋಪ ಹೊರಿಸಿದ್ದಾರೆ. ನಟರಾದ ಮುಕೇಶ್, ಜಯಸೂರ್ಯ, ಮಣಿಯನ್ ಪಿಳ್ಳೈ ರಾಜು, ಇಡವೇಲ್ ಬಾಬು, ಚಂದ್ರಶೇಖರನ್,
ಪ್ರೊಡಕ್ಷನ್ ಟೀಮ್ನ ನೋಬೆಲ್ ಮತ್ತು ವೀಚು ವಿರುದ್ಧ ಈಗಾಗಲೇ ಗಂಭೀರ ಆರೋಪಗಳು ಕೇಳಿಬಂದಿವೆ. ನಟರ ವಿರುದ್ಧ ಆರೋಪ ಹೊರಿಸಿರುವ ನಟಿಮಣಿಯರ ಹೇಳಿಕೆಯನ್ನು ಈಗಾಗಲೇ ತನಿಖಾ ತಂಡ ದಾಖಲಿಸಿಕೊಂಡಿದ್ದಾರೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.